ಭಾಂ ಭೂಂ ಭ್ರೂಂ ನಿಧಿಯೋ ನಮಃ ನಿಧಿಯೋ ನಮಃ. ಭಟ್ ಸ್ವಾಮೀಜಿ ನಿನಗ ಮಂತ್ರ ಹೇಳಕ್ ಬರ್ತಲ್ಲ ನಾ ಹೇಳ್ಕೊಂಡು ಬುರ್ಲಾಯ ನಮ ನಿಧಿ ಬಸ್ ಬಂ ಬಂ ಬಸ್. ಏ ಕರೆ ಸ್ವಾಮೀಜಿ ನಿನ್ ಮಂತ್ರ ಕೇಳಿದ ನಿಧಿ ಬರೋದಲ್ಲ ಹೇಳ್ತಾನೆ. ಕರೆ ನಾಗಪ್ಪ ನಿಂತ್ರೋಯ ನಮ ಕರಿಯೋ ನಮ ಕರಿ ಲಿಂಗಾಯ ನಮ ಮಂತ್ರಾಯ ನಮ ಶಿವಾಯ ನಮ ಕುತ್ತಾಯ ನಮ. ಹಲೋ ಸ್ವಾಮೀಜಿ ಎಷ್ಟ್ ದಿನ ನಡೆಸಿದ ಅಲ್ಕಟ್ಟೆ ಅವರ ಏನ್ ಬಳೆಗಳೆ ಮಾಡ್ತೀಯ ಬರೀ ಇದನ್ನ ಮಾಡ್ತೀಯ ಬಿಟ್ಟಿ ನನ್ಗ ಒಳ್ಳೆ ಮಂತ್ರ ಬೇಕಾಗತ್ತಲ್ಲ ನೀನು ಮಂತ್ರ ಕಲ್ಸಿದ ಗುರುಲೇ ನಾನು. ಇಲ್ಲಿ ವ್ಯವಹಾರ ಕಡಿಮೆ ಆಗೈತೆ ಅನ್ನೋದಕ್ಕ ನಾವು ಥೈಲ್ಯಾಂಡ್ ಕೆಲಸ ಮಾಡ್ತೀವಿ. ಥೈಲ್ಯಾಂಡ್ ಏನ್ ಕೆಲಸ ಮಾಡ್ತೀವಿ ಗೊತ್ತನ? ಮಸಾಜ್ ಮಾಡೋ ಕೆಲಸ. ಮಸಾಜ್ ನೀ ಮಸಾಜಾರ ಮಾಡು ಮಕ್ಕಳಾರ ಮಾಡು. ನೀ ಗುರು ಅವಾಗಿದ್ದಿ ಇವಾಗಲ್ಲ. ಫೋಟೋಸ್ ತಗೊಂಡು ಫೋಟೋಗು ಯಾಕೋ ಕರೆ ಸ್ವಾಮೀಜಿ ಹಂಗ್ಯಾಕ್ ಪಡ್ಕೊಳಕತ್ತಿದಿ? ಯಾವ ಮಕ್ಕಳ ಬರ್ತಿತ್ತು ನೋಡೋಣ. ಯಪ್ಪೋ ಸ್ವಾಮಿ ನಾನೇನ್ ತೋಡಬ್ರ ನೀನ ಪರಿಹಾರ ಕೊಡ್ಬೇಕಪ್ಪ ಯಪ್ಪ. ಈಗ ಯಾವುದೋ ಒಳ್ಳೆ ಬಕ್ಕ ಸಿಗ್ತದೆ. ಧೂಮಪಾನ ಏನು ಭಕ್ತ ಏನು ನಿನ್ನ ಸಮಸ್ಯೆ ಬಂದು ಕುಳಿತುಕೋ ನಿಮ್ಮ ಹಾಗೆ. ಏ ಸ್ವಾಮಿ ಇವನು ನನ್ನ ಭಕ್ತ ನೀ ಸುಮ್ಮನೆ ಇರು. ಲೇ ಕರೆ ಹಿಡಿಸಿ ಮಗನ ಭಕ್ತ ಯಾವಂದಾದ್ರೆ ಏನಲ್ಲಿ ಇವಾಗೇನ ತಗೊಂಬರ್ಯ ಪರಿಹಾರ ನನ್ನದು ದಕ್ಷಿಣೆ ನಿನ್ನದು. ಶಾಂತಂ ಸ್ವಾಮಿ ನಿಮ್ ದಾನ ಧರ್ಮ ಎಲ್ಲ ಕೊಡ್ತೀನಿ. ನಮ್ ಪರಿಹಾರ ಪಲ್ಲಶ್ರು. ಏನಪ್ಪ ನಿನ್ ಸಮಸ್ಯೆ? ಸ್ವಾಮೀಜಿ ನಾನು ಏನ್ ಹೊಡಿಯಾಗ್ಬಿಟ್ಟಾರ ಎಲ್ಲಿ ಹೊಡೆಯಲ್ಲ ಅದು ಗೊತ್ತಿರ ನಾ ಇಲ್ಲಿ ಯಾಕೆ ಬರೀತ್ ನೋ ಸ್ವಾಮೀಜಿ. ಅಂದಂಗ ಹೊಡ್ತಾಗೈತನ ಹೊರ್ತಾನೆ ಸ್ವಾಮೀಜಿ ನಾನು ಏನ್ ನನಗೆ ಬೇಕು ಕೊಡುವ ಸ್ವಾಮೀಜಿ. ಸ್ವಾಮಿ ಇಲ್ಲಿಗ ನಿಮ್ದು ಭವಿಷ್ಯ ಹೆಂಡತಿ ಭವಿಷ್ಯ ಇದರಲ್ಲೇ ಇದೆ ನೋಡೋಣ. ಅಲ್ಲಿ ಗೌಡ್ರ ಮನ್ಯಾಗ ಅದಾಳ. ಓಂ ಶಿವಾಯ ನಮ ಲೋಹಾಯ ನಮ ಲವಾಯ ನಮ ಓಂ ಗೌಡ್ರ ಮನಿ ನಮ ಗೌಡ್ರವಲಯ ನಮ ಓಂ ಬಾಂ. ಹೇಳು ಭಕ್ತ ನಿನ್ನ ಪರಿಹಾರ ಸಿಗುತ್ತೆ, ಖಂಡಿತ ಸಿಗುತ್ತೆ. ಭಕ್ತ ಬಾ ಭಕ್ತ. ನಮಸ್ಕಾರ ಸ್ನೇಹಿತರೆ, ಹೆಂಗಿದ್ರೆ ಎಲ್ರು ಚೆನ್ನಾಗಿದೆ ಅಂತ ಭಾವಿಸ್ತಿದ್ದೀನಿ. ನಾನು ಇವತ್ತು ಇಲ್ಲೊಂದು ಇದೇನೋ ನಿಧಿ ಗದ್ದಿಗೆ ಅಂತೆ, ಇಲ್ಲಿ ಸುತ್ತಮುತ್ತ ಎಲ್ಲ ನಿಧಿ ಸಿಗ್ತಾವಂತೆ. ಅಲ್ಲೊಂದು ನಿಧಿ ಗದ್ದಿಗಿದೆ. ಆ ಕಡೆ ಸ್ವಾಮೀಜಿಗಳೆಲ್ಲ ಆ ಕಡೆ ಹೋಗಿದ್ದೆ ನಾನು. ಆ ಕಡೆ ಹೋಗ್ಬಾರ್ದು ಅಂತ ಹೇಳಿದ್ರೆ ನಿಮ್ಗೆ ತೋರ್ಸಕಂತಂದು ಬಂದೀನಿ ನಾನು. ಒಳಗಡೆ ಹೋಗೋಣ, ಅಲ್ಲೊಂದು ನಿಧಿ ಸಿಗುತ್ತಂತೆ. ಆ ನಿಧಿ ಇರೋ ಪ್ಲೇಸ್ ಯಾವ ತರ ಇರುತ್ತೆ, ಅಲ್ಲಿ ಯಾವ ರೀತಿ ಹಳೆ ಕಾಲದ್ದು ಚಿನ್ನ ನಾಣ್ಯಗಳೆಲ್ಲ ಸಿಗ್ತಾವಂತೆ, ಅದು ಒಂದೊಂದಾಗಿ ನಿಮ್ಗೆ ತೋರ್ಸಕ್ ಟ್ರೈ ಮಾಡ್ತೀನಿ. ಬನ್ನಿ, ವಿಡಿಯೋ ತುಂಬಾ ಅಂದ್ರೆ ತುಂಬಾ ಡೇಂಜರ್ ಆಗಿರುತ್ತೆ. ಹೋಗೋಣ ಬಂದಿನಿ ಸುಮ್ಮನೆ. ಸ್ನೇಹಿತರೆ ನೋಡ್ಬೋದು, ಇದು ಯಾವುದೋ ಒಂದು ದೇವಸ್ಥಾನ ಸುತ್ತಮುತ್ತ ಎಲ್ಲ ಗುಹೆಗಳಿವೆ. ಇನ್ನು ತೋರಿಸ್ತೀನಿ. ಯಾರೋ ಸ್ವಾಮೀಜಿಗಳಿದ್ದಾರೆ. ಅವ್ರ ಸ್ವಾಮೀಜಿಗಳು ಏನು ನನಗೆ ತುಂಬಾ ಭಯ ಆಗ್ತಾ ಇದೆ. ನೀನ್ ಬಂದಿದೀಯ ಇಲ್ಲಿ ಮೊದ್ಲು ತಾನೆ? ನೀನ್ ಬಂದಿದೀಯ ಇಲ್ಲಿ ಮೊದ್ಲು? ತುಂಬಾ ಡೇಂಜರ್ ಇದೆ. ಇಲ್ಲ, ಒಂದ್ಸಲ ನಮ್ಮ ವೀಕ್ಷಕರಿಗೆ ಎಲ್ಲ ತೋರ್ಸಾರಪ್ಪ. ಸ್ನೇಹಿತರೆ, ಇಲ್ಲಿ ನಮ್ ಸ್ನೇಹಿತ ಹೇಳ್ತಾ ಇದ್ದಾನೆ ತುಂಬಾ ಡೇಂಜರ್ ಇದೆ ಅಂತೆ. ನಿಮ್ಗೋಸ್ಕರ ನಾನು ತೋರ್ಸಕಂತ ಬಂದಿದ್ದೀನಿ. ಒಳಗಡೆ ಏನಿದೆ ಎಲ್ಲ ನೋಡೋಣ ಬನ್ನಿ. ಬೇಡ ಬ್ರೋ, ಎಲ್ಲ ಒಂದ್ಸಲ ನಮ್ ವೀಕ್ಷಕರಿಗೆಲ್ಲ ಸ್ವಾಮಿ ನೋಡು ಹೆಂಗಿದವ್ರೆ. ಇವನವನು ಕಾಡ್ ಮನುಷ್ಯ ಇದ್ದಂಗ ಅವನಲ್ಲ. ಸ್ನೇಹಿತರೆ ನೋಡಿ, ಒಂದ್ಸಲ ಜೂಮ್ ಹಾಕ್ಬಾರ ಅವನಿಗೆ. ಜೂಮ್ ಹಾಕ್ ಮಾತಾಡ್ಸಣ. ಇಲ್ಲಿ ಬ್ರೋ ಏನಾಗಲ್ಲ, ವೀಕ್ಷಕ ತೋರ್ಸೋಣ. ಹೌದಾ? ಅವ್ರ ಸ್ವಾಮೀಜಿ ಯಾರಾದ್ರು ಒಂದ್ಸರಿ ಮಾತಾಡ್ಸ್ಬರೋಣಪ್ಪ. ಸ್ನೇಹಿತರೆ ತೋರಿಸ್ತಿದೀವಿ, ನನಗೆ ಯಾಕೋ ಭಯ ಆಗ್ತಾ ಇದೆ ಸ್ನೇಹಿತರೆ. ಹಲೋ, ನಮಸ್ತೆ. ಏನ್ರಿ ಮೀಡಿಯಾದವ್ರ?
ಮಾತಾಡ್ತೀರಾ ತಾನೇ? ಕನ್ನಡದವರು ಮಾತಾಡ್ತೀರಾ? ಕನ್ನಡದವ್ರಿ ನಾವು. ಸ್ನೇಹಿತರೆ ಮಾತಾಡ್ತಾರೆ. ನಮಸ್ತೆ 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 ಅಜವ್ರೆ, ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಲಿಂಗಾಯ ಸ್ವಾಮಿ. ಲಿಂಗಾಯ ಸ್ವಾಮಿ. ಓಕೆ ಓಕೆ. ಸ್ವಾಮಿಗಳೇನು ತಮ್ಮ ಹೆಸರು ಏನು ಹೇಳ್ಬೋದಾ? ಮುಂಗಾಯ ಸ್ವಾಮಿ ಗುರುಗಳು. ಮುಂಗಾಯ ಸ್ವಾಮಿ ಗುರುಗಳು. ಸ್ವಾಮಿಗಳೇ, ತಮ್ಮ ಕಾಯಕವೇನು ಇಲ್ಲಿ? ಕಾಯಕವೇ ಇಲ್ಲಿ ನಮ್ಮ ಶಿವನ ಭಕ್ತವನ್ನು ಮಾಡಿಕೊಳ್ಳುತ್ತೇವೆ. ಭಕ್ತವನ್ನು ಮಾಡಿಕೊಳ್ತಾರೆ. ಓಹೋ ಓಕೆ ಓಕೆ. ಸ್ನೇಹಿತರೆ, ಇವರು ಯಾವುದೋ ಒಂದು ಮಗ್ನನಾಗಿದ್ದಾರೆ. ಸ್ವಾಮಿಗಳೇ ಅವರು ಮಗ್ನನಾಗಿದ್ದಾರೆ. ತಮಗೂ ಸ್ವಲ್ಪ ಏನಾದರೂ ಹೇಳ್ಬೋದಾ ಸ್ವಾಮಿ? ಇಲ್ಲ ಸ್ವಾಮಿ, ಇಲ್ಲಿ ನಾವು ಶಿವನವನ್ನು ಏನ್ರಿ ಮೀಡಿಯಾದವ್ರೆ? ಸ್ವಾಮೀಜಿಗಳು ಹೇಳಿ. ಮೀಡಿಯಾದವ್ರ? ಮೀಡಿಯಾ ಅಲ್ಲ ಸ್ವಾಮಿ, ನಾವು ಯೂಟ್ಯೂಬ್ ಚಾನಲ್ ಇದೆ ನಮ್ದೊಂದು ಯೂಟ್ಯೂಬ್ ಚಾನಲ್. ಅವ್ರೇನು ಏನೋ ಮಾಡ್ತಾ ಇದಾರಲ್ಲ ಅವರು ವ್ಯಕ್ತಪಡಿಸುತ್ತಿದ್ದಾರೆ ಅವರ ಕಾರ್ಯಕ್ರಮ ವ್ಯಕ್ತಪಡಿಸಿದ್ದಾರೆ. ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ ಸ್ವಾಮೀಜಿ? ನಂಗೆ ಭಯ ಆಗ್ತಿದೆ. ನಿಲ್ಲು ಸಮಾಧಾನ. ಅಲ್ಲಿ ಮೀಡಿಯಾದವರು ಬಂದಿದ್ದಾರೆ ನಮ್ಮನ್ನು ವೀಕ್ಷಿಸಲು. ಸ್ವಾಮಿ, ಮೀಡಿಯಾ ಅಲ್ಲ, ನಾವು ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಇದೆ. ನಾವು ಮೀಡಿಯಾದವರಲ್ಲ. ಬನ್ನಿ ಸ್ವಾಮಿ ಬೇಡ ಸ್ವಾಮಿ. ಸ್ವಾಮಿ ನಿಮ್ಮತ್ತವ್ರ ಹತ್ರ ನಾವು ಬೇಡ ಸ್ವಾಮಿ. ನಾವು ನರಮಾನವರು, ಇವೆಲ್ಲ ಸ್ವಾಮೀಜಿಗಳು. ನಿಮ್ಮ ಹತ್ರ ನಾವು ಕೊಡೋದು ಬೇಡ ಸ್ವಾಮಿ. ಸುಮ್ನೆ ಹಂಗೆ ಆಶೀರ್ವಾದ ಮಾಡ್ಬಿಡಿ, ನಾವು ಹೋಗ್ತೀವಿ. ಓಂ ಶಕ್ತಿ ಸಂಪನ್ಮೂಲಾಯ ನಮಃ. ಓಂ ವಿರಾಳಾಯ ನಮಃ. ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ. ನಿಲ್ಲೋ ಬರುತ್ತಾ? ಏನು ಸ್ವಾಮೀಜಿ? ಬನ್ನಿ ಕೂತ್ಕೊಳ್ಳಿ. ಬೇಡ ಸ್ವಾಮೀಜಿ. ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಒಳ್ಳೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಾಗ್ಲಿ, ಏನೋ ನೀವು ದೊಡ್ಡ ಮಟ್ಟಕ್ಕೆ ಬೆಳೆಯಲ್ಲ ಅಂತ ಆಶೀರ್ವಾದ ಕೊಡ್ತೀನಿ. ಬಾ ಭಕ್ತ, ಕುಳಿತು. ಇಲ್ಲ ಬಾ ಸ್ವಲ್ಪ ಇಲ್ಲಿ ಕೊಡುವುದಾ? ನಾವೇನು ಮಾಡಲ್ಲ ಭಕ್ತ, ನಿನಗೆ ಒಳ್ಳೆ ದೊಡ್ಡ ಮಟ್ಟಕ್ಕೆ ಬೆಳೆಯಲ್ಲ ಅಂತ ಆಶೀರ್ವಾದ ಕೊಡ್ತೀನಿ. ಸುಮ್ಮನೆ ಇರು. ನಿನಗೆ ಒಂದು ಮಂತ್ರವನ್ನು ನಾನು ನಿಭಾಯಿಸುತ್ತೇನೆ. ಸ್ವಾಮೀಜಿಗಳು ಏನು ಮಾಡಬೇಡಿ ಸ್ವಾಮಿ. ನಿಮಗೆ ಸ್ನೇಹಿತರು ಸ್ವಾಮೀಜಿಗಳು ಏನು ಮಾಡ್ತಿದ್ದಾರೆ. ಇಲ್ಲ ಭಕ್ತ, ನಿನ್ನ ಒಳ್ಳೆಯದಕ್ಕೆ ನಿನ್ನ ದೊಡ್ಡ ಮಟ್ಟಕ್ಕೆ ಬೆಳೆಯಲ್ಲ ಅಂತಾನೆ ಮಾಡ್ತಾ ಇರೋದು. ಕರೆ ಸ್ವಾಮಿ, ನಿನ್ನ ಸುಮ್ಮನೆ ನಾ ಮಾಡ್ತಾ ಇದ್ದೀನಿ. ಕರೆ ಸ್ವಾಮಿ, ಜಾಕೆಟ್ ಇಲ್ಲಿ ಬಿಡು ಜಾಕೆಟ್ ಇಲ್ಲಿ. ಸ್ನೇಹಿತರೆ, ನೀವು ಯಾವ್ದಾದ್ರು ಒಂದು ಹಿಡನ್ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋದಾಗ ಸುತ್ತಮುತ್ತ ಯಾರಾದ್ರೂ ಆ ಜಾಗಕ್ಕೆ ಸಂಬಂಧಪಟ್ಟವ್ರನ್ನ, ಅಲ್ಲಿ ಯಾರಾದ್ರೂ ಸ್ಥಳೀಯರ್ನ ಯಾರಾದ್ರೂ ಕರ್ಕೊಂಡೋಗಿ. ಯಾಕಪ್ಪ ಅಂದ್ರ ನೋಡಿದ್ರಲ್ಲ ಈ ಕಿರುಚಿತ್ರನ. ಈ ಕಿರುಚಿತ್ರದ ಘಟನೆ ಮೊನ್ನೆ ನನ್ನ ಸ್ನೇಹಿತನಿಗೊಬ್ಬನಿಗೆ ಆಗಿದೆ ಅಂತೆ. ಅವ್ನು ಹೇಳ್ದಲ್ಲೇ ಅದೇ ಥೀಮ್ ಇಟ್ಕೊಂಡು ಇದು ಕಿರುಚಿತ್ರವನ್ನು ಮಾಡಿದ್ದೀನಿ. ನೀವು ಎಲ್ಲಾದ್ರೂ ಹೋಗಿ ಯಾವ್ದೋ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಕ್ ಹೋದ್ರು ಯೂಟ್ಯೂಬರ್ಸ್ ಆ ಜಾಗದ ಬಗ್ಗೆ ಮೊದಲು ತಿಳ್ಕೊಳ್ಳಿ. ಜಾಗ ಏನು, ಎಲ್ಲಿದೆ, ಅಲ್ಲಿ ಜನ ಓಡಾಡ್ತಾರ ಇಲ್ಲ ಅಂತಂದು ಫಸ್ಟ್ ತಿಳ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಿ ಬರಂರಾಜ್ ಮೇಟಿ ಯೂಟ್ಯೂಬ್ ಚಾನಲ್.